ಸೌಂದರ್ಯ ಆ ಮನೇಲಿರೋವರೆಗೂ ನಮ್ಮ ಯಜಮಾನ್ರಿಗೆ ನೆಮ್ಮದಿ ಇಲ್ಲ. ನಮ್ಮ ಯಜಮಾನರು ಯಾವತ್ತೂ ತಲೆ ತಗ್ಸಿದ್ದೇ ಇಲ್ಲ. ಅಂತವ್ರನ್ನ ಆಟದ ಗೊಂಬೆ ತರ ಆಡಿಸ್ತಾ ಇದ್ದಾಳೆ. ಅವಳನ್ನ ಬಿಡಬಾರ್ದು. ಸೌಂದರ್ಯಮ್ಮ ಅವ್ರನ್ನ ಆ ಜಗ್ಗ ವೆಂಕಟೇಶ ಎತ್ಕೊಂಡು ಹೋಗ್ತಾವ್ರೆ. ನಾವು ಎಷ್ಟು ದಿನ ಅಂತ ಸುಮ್ಮನಿರೋದು? ಇಷ್ಟು ದಿವಸ ನಿನ್ನನ್ನು ಬಿಟ್ಟಿದ್ದೆ ತಪ್ಪಾಗೋದು. ನಾವು ನೋಡ್ತಾನೆ ಇದೀವಿ. ನೀವು ಊರಿಗೆ ಕಾಲಿಗೆ ದಿವಸದಿಂದ ನಮ್ಮ ಯಜಮಾನ್ರು ಮನಸ್ಸು ಮನೆ ಎಲ್ಲ ಹಾಳಾಗೋಗೈತೆ. ಕೊನೆ ಕಿತ್ತ ಹೇಳ್ತಾವ್ನಿ, ನಿಂಗೆ ಜೀವದ ಮೇಲೆ ಆಸೆ ಇದ್ರೆ ಈ ಊರ್ ಬಿಟ್ಟು ಹೊಂಟಾಯ್ತಾ ಇರು. ನಾನು ಹೋಗಲ್ಲ. ನನಗೆ ಅನ್ಯಾಯ ಆಗಿದೆ. ನನಗೆ ನ್ಯಾಯ ಸಿಗೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಓಹೋ, ನೀನು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ. ಏಯ್ ಸುರಿರೋ. ಹೇಗಾದ್ರೂ ಮಾಡಿ ಆಕೆಯನ್ನು ಕಾಪಾಡಿ ಡಾಕ್ಟರ್. ಆಕೆ ಬದುಕಬೇಕು ಡಾಕ್ಟರ್. ನೀವೇನು ಯೋಚನೆ ಮಾಡಬೇಡಿ, ದೇವರಿದ್ದಾನೆ. ವಿ ವಿಲ್ ಟ್ರೈ ಅವರ್ ಬೆಸ್ಟ್. ಇಲ್ಲಿಗೆ ಯಾಕೆ ಬಂದ್ರಿ? ಇನ್ನು ಏನು ಉಳಿದಿದೆ ಅಂತ ಇಲ್ಲಿಗೆ ಬಂದಿದ್ದೀರಾ? ಆಕೆ ಏನೋ ಮಾಡಿದ್ಲು. ನನ್ನ ಆಸ್ತಿ ಕೇಳಿದ್ಲಾ, ಪಾಸ್ತಿ ಕೇಳಿದ್ಲಾ, ಹೃದಯ ಕೇಳಿದ್ಲಾ, ಪ್ರಾಣ ಕೇಳಿದ್ಲಾ? ಯಾರನ್ನ ಕೇಳಿ ಕೆಲಸ ಮಾಡಿದ್ರಿ? ಸಾಕು, ನೀವು ಮಾಡಿರೋ ಘನ ಕಾರ್ಯ ಸಾಕು. ಆಕೆಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮನ್ನು ಯಾರನ್ನೂ ನಾನು ಉಳಿಸೋದಿಲ್ಲ. ನೀವ್ಯಾರು ನನ್ನ ಹಿತೈಷಿಗಳೆಲ್ಲ, ಹಿತಶತ್ರುಗಳು. ನಿಮ್ಮ ಹುಚ್ಚು ಅಭಿಮಾನ ಪ್ರೀತಿ ನನ್ನ ಈ ಗತಿಗೆ ತಂದಿದೆ. ನೀವ್ಯಾರು ನಿಮ್ಮ ಮುಖ ನನಗೆ ತೋರಿಸ್ಬೇಡಿ. ಏನ್ ನೋಡ್ತಾ ಇದ್ದೀರಾ? ಹೋಗಿ, ಹೊರಟೋಗಿ. ಡೋಂಟ್ ವರಿ, ಟ್ರೀಟ್ಮೆಂಟ್ ನಡೀತಾ ಇದೆ. ಆಕೆಗೆ ಪ್ಲಾಸ್ಟಿಕ್ ಸರ್ಜರಿ ಆಗಬೇಕು. ತುಂಬಾ ಹಣ ಖರ್ಚಾಗುತ್ತೆ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಡಾಕ್ಟರ್. ನನ್ನ ಆಸ್ತಿ ಪಾಸ್ತಿ ಹೋದ್ರೂ ಪರವಾಗಿಲ್ಲ. ಆಕೆ ಸರಿ ಆಗ್ಬೇಕು. ಆಕೆ ಮುಖದಲ್ಲಿ ಒಂದು ಚಿಕ್ಕ ಕಲೆನೂ ಇರಬಾರ್ದು. ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ ಡಾಕ್ಟರ್. ಆಕೆನ್ ಕಾಪಾಡಿ ಡಾಕ್ಟರ್, ಆಕೆನ್ ಕಾಪಾಡಿ. ಸಮಾಧಾನ ಮಾಡ್ಕೊಳ್ಳಿ.
ನಿನ್ನವತ್ ಬಿಟ್ಟಿದ್ದೆ ತಪ್ಪಾಯ್ತು. ನಿನ್ನಿಂದ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಯ್ತು. ಹುಲಿ ತರ ಇದ್ದ ನಮ್ಮಣ್ಣ ಇವತ್ತು ಹಾಸಿಗೆ ಹಿಡಿದಿದ್ದಾರೆ. ಇವತ್ತು ನಿನ್ನ ಜೀವ ಸಹಿತ ಬಿಡಲ್ಲ. ಇದು ಆಸ್ಪತ್ರೆ, ಇಲ್ಲಿ ಬೇಡ, ಹೊರಗಡೆ ಬನ್ನಿ. ನೋಡಮ್ಮ, ನೀನೀಗ ಒಂದು ಸ್ಥಿತಿಗೆ ಬಂದಿದ್ಯಾ. ಇದಕ್ಕೆಲ್ಲ ಕಾರಣ ಆ ನರಸಿಂಹ ಅವರು. ರಾತ್ರಿ ಹಗಲು ನಿದ್ರೆಗೆಟ್ಟು ಕಷ್ಟಪಟ್ಟಿದ್ದಾರೆ. ಅವರು ನಿನ್ನ ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಬರದೆ ಹೋಗಿದ್ದಿದ್ರೆ ನೀನು ಬದುಕ್ತಾನೆ ಇರ್ಲಿಲ್ಲ. ಅವ್ರ ಪ್ರಾರ್ಥನೆನೇ ಇವತ್ತು ನೀನು ಉಳಿಸ್ಕೊಂಡಿದೀಯಮ್ಮ. ಅವ್ರು ಎಲ್ಲಿದ್ದಾರೆ? ಏನು ಕೆಟ್ಟಗಳಿಗೆ ನಡಿಬಾರ್ದು ನಡೆದೋಯ್ತು. ಈಗ ಸೌಂದರ್ಯ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ಅವಳನ್ನ ನಾವು ಉಳಿಸ್ಕೋಬೇಕು. ಈಗಲೂ ನಾನು ತಪ್ಪು ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ನೀವೇನೇ ಶಿಕ್ಷೆ ಕೊಟ್ಟರು ಅನುಭವಿಸೋಕೆ ಸಿದ್ಧ. ಅವ್ರ ಮೇಲೆ ಇನ್ನೊಂದು ಏಟು ಬಿದ್ರು ನಾನು ಹೆಣ ನೋಡ್ಬೇಕಾಗತ್ತೆ. ಏನ್ ಮಾಡ್ತಿದ್ದೀರಾ? ಅವ್ರು ಸತ್ತೋದ್ರೆ ನನಗ್ ನ್ಯಾಯ ಸಿಕ್ಬಿಡತ್ತಾ? ಜೀವನ ಪೂರ್ತಿ ಹೊಡೆಯೋದು ಬಡಿಯೋದು ಇದೇ ಆಗೋಯ್ತು. ಇದರಿಂದ ಜೀವನದಲ್ಲಿ ಏನಾದ್ರೂ ಸಾಧಿಸಿದ್ದೀರಾ? ಇವತ್ತು ನಾನು ಬದುಕಿದ್ದೀನಿ ಅಂತಂದ್ರೆ ಅದಕ್ ಕಾರಣ ಇವರು. ಅವರಿಂದ ಅನ್ಯಾಯ ಆಗಿದೆ ಅಂತ ಹೊಡಿತಿದ್ದೀರಾ? ಅನ್ಯಾಯ ಆಗಿರೋದು ನಿಮ್ಮಿಂದ. ಮನುಷ್ಯತ್ವನೇ ಇಲ್ಲದೆ ಪ್ರಾಣಿಗಳ ತರ ನಡ್ಕೊಳ್ಳೋ ನಿಮ್ ಹತ್ರ ಯಾವ ಹೆಣ್ಣಿಗೆ ನ್ಯಾಯ ಸಿಕ್ಕಿದೆ? ನೀವುಗಳು ಮಾಡಿರೋ ಪಾಪದ ಫಲನ ನಾನು ಅನುಭವಿಸ್ತಾ ಇದ್ದೀನಿ. ನೀವು ಮಾಡಿರೋ ಅನ್ಯಾಯ ಅಕ್ರಮಗಳಿಂದ ಎಷ್ಟೋ ಜನ ನೋವು ಸಂಕಟ ಅನುಭವಿಸ್ತಾ ಇದ್ದಾರೆ. ಅವ್ರ ಶಾಪದಿಂದ ನನಗೆ ಇವತ್ತು ಈ ಗತಿ ಬಂದಿದೆ. ಇನ್ನು ಏನ್ ಮಾಡ್ಬೇಕು ಅಂತಿದ್ದೀರಾ? ಸಾಕು. ಯಾವ ಜನ್ಮದ ಪಾಪನೋ ಏನೋ ನಿಮ್ಮನೆಯಲ್ಲಿ ಹುಟ್ಟಿದ್ದೀರಿ. ದಯವಿಟ್ಟು ಹೊರಟೋಗಿ. ನೋಡಿ, ಇದು ನನ್ನ ಸ್ವಂತ ವಿಷಯ. ಇದ್ರಲ್ಲಿ ತಲೆ ಹಾಕೋ ಹಕ್ಕು ನಿಮ್ಗೆ ಯಾರಿಗೂ ಇಲ್ಲ. ನನ್ನ ಜೀವನ ಹೇಗ್ ಸರಿಪಡಿಸ್ಕೋಬೇಕು, ಏನು ಮಾಡಿ ಸರಿಪಡಿಸ್ಕೋಬೇಕು ಅನ್ನೋದು ನನಗ್ ಗೊತ್ತು. ಹೊರಟೋಗಿ, ಹೋಗಿ ಹೋಗಿ. Get out! ಈಕೆ ಇಲ್ಲೇ ಇರ್ತಾರೆ, ಅದಕ್ಕೆಲ್ಲ ಏರ್ಪಾಡು ಮಾಡಿ. ಕ್ಷಮಿಸಿ ಸರ್, ಮತ್ತೆ ನಿಮಗ್ ತೊಂದರೆ ಕೊಡಕ್ ಬರ್ಲಿಲ್ಲ. ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಕ್ ಬಂದಿದ್ದೀನಿ. ನಾನ್ ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ಆದ್ರೆ ಇವತ್ ಗೊತ್ತಾಯ್ತು, ಯಾರು ಮಾಡದೇ ಇರೋ ಕೆಲ್ಸ ನೀವ್ ಮಾಡಿದ್ದೀರಾ. ನಾನು ಮಾಡಿದ ತಪ್ಪಿಗೆ ನೀವ್ ಶಿಕ್ಷೆ ಅನುಭವಿಸಿದ್ದೀರಾ. ನಾನ್ ನಿಮ್ಮನ್ನ ಕಾಡಿಸಿದ್ದೀನಿ, ಪೀಡಿಸಿದ್ದೀನಿ, 10 ಜನರ ಮುಂದೆ ಅವಮಾನ ಮಾಡಿ ನಿಮ್ ಮನಃಶಾಂತಿನ ಹಾಳು ಮಾಡಿದ್ದೀನಿ. ಆದ್ರೆ ನೀವು ಅದನ್ನೆಲ್ಲ ಸಹಿಸ್ಕೊಂಡು ನನ್ನನ್ನು ಬದುಕಿಸಿದ್ದೀರಾ, ಪುನರ್ಜನ್ಮ ಕೊಟ್ಟಿದ್ದೀರಾ. ಇದರಿಂದ ನಿಮ್ಗೆ ಹೆಣ್ಣಿನ ಮೇಲಿರೋ ಗೌರವ ಏನೋ ಅಂತ ಗೊತ್ತಾಯ್ತು. ನಾನು ಕ್ಷಮಿಸಿ ಅಂತ ಕೇಳಿದ್ರೆ ಅದರಿಂದ ನನಗ್ ಪ್ರಾಯಶ್ಚಿತ್ತ ಸಿಗಲ್ಲ. ಅದಕ್ಕೆ ನಾನು ಏನ್ ಮಾಡ್ಬೇಕು? ನನ್ನಿಂದ ನಿಂತೋಗಿರೋ ನಿಮ್ ಮದುವೆನ ನನ್ನ ಕೈಯಾರೆ ನಾನ್ ಮಾಡ್ಬೇಕು. ಅದನ್ನ ಕಣ್ಣಾರೆ ನಾನ್ ನೋಡ್ಬೇಕು. ಆಗ್ಲೇ ನನ್ನ ಮನಸ್ಸಿಗೆ ಸಮಾಧಾನ. ನಾನು ಮಾಡಿರೋ ತಪ್ಪಿಗೆ ನೀವ್ ನನಗ್ ಕೊಡೋ ಕ್ಷಮಾದಾನ. ಅದಕ್ಕೆ ಅವಕಾಶ ಮಾಡ್ಕೊಡ್ತೀರಾ? ನಿಮ್ ಮದುವೆ ಮಾಡಿ ಕಣ್ ತುಂಬಾ ನೋಡಿ ನಾನು ಹೊರಟೋಗ್ತೀನಿ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಡ್ತೀರಾ? ಪ್ಲೀಸ್ ಪ್ಲೀಸ್. ಥ್ಯಾಂಕ್ ಯು ಸರ್. ಅಮ್ಮ ಅಮ್ಮ ನನ್ನನ್ನು ಕ್ಷಮಿಸ್ಬಿಟ್ರು. ನನಗ್ ಮದ್ವೆ ಮಾಡೋ ಪರ್ಮಿಷನ್ ಕೊಟ್ರು. ಮಹಾಲಕ್ಷ್ಮಿ, ನಿನ್ನ ಮದ್ವೆ ನಾನ್ ಮಾಡ್ತೀನಿ. ಅಂಕಲ್, ನಿಮ್ ಮಗಳ ಮದ್ವೆ ಇದುವರೆಗೂ ಯಾರು ಕೇಳಿರ್ಬಾರ್ದು, ಯಾರು ನೋಡಿರ್ಬಾರ್ದು. ಹಾಗ್ ಮಾಡ್ತೀನಿ. ಜಾಮ್ ಜಾಮ್ ಅಂತ ಮಾಡ್ತೀನಿ, ಧಾಮ್ ಧೂಮ್ ಅಂತ ಮಾಡ್ತೀನಿ. ನನ್ಗೆಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಧ್ರುವಂ
ಶುಭಮೂರ್ತಸ್ತಮಾರ್ತಸ್ತ ನಿತ್ಯನ ಗುಣಂತಮಾರ್ತಸ್ತಮಾರ್ತಸ್ತು ಶುಭಲಗ್ನ ಸಾವಧಾನ ಶುಭಮೂರ್ತಸ್ತು ಜಾನ ಸಾವಧಾನ ಲಕ್ಷ್ಮೀ ವೆಂಕಟೇಶ್ವರ ಸ್ನಾನ ಸಾವಧಾನ ಅಲ್ಮೇಲ ವೆಂಕಟೇಶ್ವರ ಸ್ವಾಮಿ ಸ್ನಾನ. ಇದೇ ನ್ಯಾಯ ಕಣಮ್ಮ, ನೀನೇ ಕೂತ್ಕೋಬೇಕು. ಅಯ್ಯಯ್ಯೋ, ನಾನ್ ಬಾಗ್ಲಲ್ಲಿ ಕೂತ್ಕೊಂಡಿದ್ದು ಇವ್ರ ಹೃದಯದಲ್ಲಿ ಕೂತ್ಕೊಳಕಲ್ಲ. ನೀವ್ ತಪ್ಪು ಮಾಡ್ತಾ ಇದ್ದೀರಾ. ನಾವು ತಪ್ಪು ಮಾಡ್ತಾ ಇಲ್ಲಮ್ಮ. ನಾವು ಮದುವೆ ಮುಹೂರ್ತ ನಿಶ್ಚಯ ಮಾಡ್ಬೋದೇ ಹೊರತು ಯಾರ ಜೊತೆ ಅನ್ನೋದನ್ನ ಆ ಭಗವಂತ ನಿರ್ಧಾರ ಮಾಡ್ತಾನೆ. ಅನ್ಕೊಂಡಾಗ ನಡೆದ್ರೆ ಏನಿದೆಯಮ್ಮ, ಅನ್ಕೊಳ್ದೆ ಇರೋದು ನಡೆದಾಗ್ಲೆ ಅದಕ್ಕೊಂದು ವಿಶೇಷ ವಿಶಿಷ್ಟ ಆಗೋದಿಲ್ಲ. ಒಳ್ಳೇದಕ್ಕೆ ಅಮ್ಮ. ಇಲ್ಲ ಅಂಕಲ್, ನೀವ್ ತಪ್ಪು ಮಾಡ್ತಾ ಇದ್ದೀರಾ. ಇಲ್ಲಮ್ಮ, ಪಾಪ ಮಾಡದೆ ಪುಣ್ಯದ ಕೆಲಸ ಮಾಡ್ತಾ ಇದ್ದೀವಿ. ಈ ಕೆಲಸ ಮಾಡ್ಬೇಕು ಅನ್ನೋ ಒಳ್ಳೆ ಯೋಚನೆ ಬಂದಿದ್ ಕೂಡ ಯಾರಿಂದ ಗೊತ್ತಾ? ಈ ಮಹಾನುಭಾವನಿಂದ. ಕಪ್ಪು ಕೋಟ್ ಹಾಕೊಳ್ದೇ ಇರೋ ಈ ನ್ಯಾಯಮೂರ್ತಿ ಕೇಳಿದ ಪ್ರಶ್ನೆಗೆ ನನ್ನ ಹತ್ರ ಅಲ್ಲಮ್ಮ, ಮನುಷ್ಯತ್ವರ ಯಾರ ಹತ್ರನೂ ಉತ್ತರ ಇಲ್ಲ, ಯಾರ ಹತ್ರನೂ ಉತ್ತರ ಇಲ್ಲ. ಎಲ್ಲ ಈ ಪುಣ್ಯಾತ್ಮ. ಅಳಿ ಅಂದ್ರೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಯಾವ ಸಮಸ್ಯೆಗಳು ಪ್ರಶ್ನೆಗಳು ಇಲ್ದಿರೋ ನನ್ನ ಜೀವನದಲ್ಲಿ ಸೌಂದರ್ಯ ದೊಡ್ಡ ಪ್ರಶ್ನೆಯಾಗಿ ಬಂದು ನಿಂತಿದ್ದಾಳೆ. ಯಾವ ಮನೆಯಲ್ಲಿ ನಮ್ಮ ಹಿರಿಯರು ಹೆಣ್ಣಿಗೆ ಮಹತ್ವವಾದ ಸ್ಥಾನ ಕೊಟ್ಟಿದ್ದಾರೋ ಅದೇ ಮನೆಯಲ್ಲಿ ಸೌಂದರ್ಯಗೆ ಅನ್ಯಾಯ ಆಗ್ತಾ ಇದೆ. ಅವಳು ನನ್ನ ಮೇಲೆ ಗೌರವ ಇಟ್ಟು ನನ್ನ ಅಷ್ಟು ಎತ್ತರವಾದ ಸ್ಥಾನದಲ್ಲಿಟ್ಟಿದ್ದಾಳೆ. ಆದ್ರೆ ಅವಳಿಗೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ ಸರ್? ಅವಳ ಆಸೆಯಂತೆ ನಾವು ಮದುವೆನೋ ನಡೆದೋಗುತ್ತೆ. ಇದರಿಂದ ಅವಳ ಜೀವನ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಸರ್? ಅವಳೇನ್ ತಪ್ಪು ಮಾಡಿದಾಳೆ ಸರ್? ಯಾವ ಹೆಣ್ಣು ತಪ್ಪು ಮಾಡಲ್ಲ. ಸೌಂದರ್ಯ ತಪ್ಪು ಮಾಡಿಲ್ಲ. ಹೆಣ್ಣು ಜನ್ಮತ ಮೂಲತಃ ಕೆಟ್ಟೋಳಲ್ಲ, ಕೆಟ್ಟೋಳಾಗಕ್ಕೆ ಸಾಧ್ಯನೇ ಇಲ್ಲ. ಹಾಗೆಲ್ಲಾದ್ರೂ ನಾವು ನೋಡಿದ್ರೆ ಕೇಳಿದ್ರೆ ಎಲ್ಲೋ ಯಾವುದೋ ಒಂದು ಜಾಗದಲ್ಲಿ ಗಂಡೇ ಕಾರಣ ಆಗಿರ್ತಾನೆ. ನಮ್ಮ ಇತಿಹಾಸ ಪುರಾಣ ಎಲ್ಲಿ ನೋಡಿದ್ರು ಒಂದು ಗಂಡಿಂದಾನೇ ಹೆಣ್ಣಿಗೆ ಅನ್ಯಾಯ ಆಗಿದೆ. ಇಲ್ಲಾಗಿರೋದು ಅದೇನೆ. ಸೌಂದರ್ಯ ವಿಷಯದಲ್ಲಿ ನಾವೆಲ್ಲ ತಪ್ಪು ಮಾಡಿದ್ದೀವಿ ಅಂತ ನನಗೆ ಅನಿಸ್ತಾ ಇದೆ ಸರ್. ನಮ್ಮ ದರ್ಪ ಆವೇಶ ಇದಕ್ಕೆ ಅವಳು ಬಲಿಪಶು ಆಗಿದ್ದಾಳೆ. ರಾವಣನ್ ತರ ನನ್ನ ಎಳ್ಕೊಂಬಂದ್ರಿ, ನನ್ನ ಯಾರು ಮದುವೆ ಆಗ್ತಾರೆ ಅಂತ ಕೇಳಿದ್ಲು. ನಿಜ, ಅವಳ ಜೀವನದಲ್ಲಿ ರಾಮ ಬರ್ತಾನ ಅಂತವನೊಳಗೆ ಸಿಗ್ತಾನ? ಅವಳ ಜೀವನ ಎಲ್ಲಿಗೆ ಬಂದು ನಿಲ್ಲುತ್ತೋ ಅದಕ್ಕೆ ನಾನೆಲ್ಲಿ ಕಾರಣ ಆಗ್ತೀನೋ ಅಂತ ನನಗೆ ಭಯ ಆಗ್ತಾ ಇದೆ ಸರ್. ಆಕೆ ಜೀವನಕ್ಕೆ ಒಂದು ಸರಿಯಾದ ದಾರಿ ಸಿಗ್ಬೇಕು. ಆಕೆ ಜೀವನಕ್ಕೆ ಸರಿಯಾದ ನೆಲೆ ಬೆಲೆ ಸಿಗೋವರೆಗೂ ನನಗೆ ನೆಮ್ಮದಿ ಇಲ್ಲ ಸರ್. ಆಕೆಗೆ ನ್ಯಾಯ ಸಿಗದೆ ಹೋದ್ರೆ ಆ ನೋವು ಸಾಯೋವರೆಗೂ ನನ್ನ ಕಾಡ್ತಾನೆ ಇರುತ್ತೆ ಸರ್. ಹೇಳಿ ಸರ್, ನಾನೇನ್ ಮಾಡ್ಬೇಕು? ಹೇಳಿ ಸರ್, ನಾನೇನ್ ಮಾಡ್ಲಿ? ನಾನು ಏನ್ ಮಾಡಿದ್ರೆ ಆಕೆಗೆ ನ್ಯಾಯ ಸಿಗುತ್ತೆ? ನಾನು ಏನ್ ಮಾಡಿದ್ರೆ ಆಕೆ ಸಂತೋಷವಾಗಿರ್ತಾಳೆ? ಸರ್, ಆಕೆಗೇನಾದ್ರೂ ಅನ್ಯಾಯ ಆದ್ರೆ ಆ ದೇವರು ಕೂಡ ಖಂಡಿತ ನನ್ನ ಕ್ಷಮಿಸೋದಿಲ್ಲ ಸರ್, ಕ್ಷಮಿಸೋದಿಲ್ಲ. ನೀನು ಮಾಡಿರೋ ತ್ಯಾಗ, ಇವ್ರಿಗೆ ಹೆಣ್ಣಿನ ಮೇಲಿರೋ ಆದರ್ಶ, ಇದರಿಂದ ಬಂದ ಸಮಸ್ಯೆಗೆ ದೇವರು ಸಮಯಕ್ಕೆ ಸರಿಯಾಗಿ ಬುದ್ಧಿ ಕೊಟ್ಟು ಇಂಥ ಶುಭ ಕಾರ್ಯನ ನಮ್ಮಿಂದ ಮಾಡಿಸ್ತಾ ಇದ್ದಾನೆ. ನಾವೆಲ್ಲ ಚೆನ್ನಾಗಿ ಯೋಚನೆ ಮಾಡಿ ಸಂತೋಷದಿಂದ ಈ ಮದುವೆ ಮಾಡಿಸ್ತಾ ಇದೀವಮ್ಮ. ನೀನೇ ಹೇಳಮ್ಮ, ದೊಡ್ಡ ಮಗಳಿಗೆ ಮದುವೆ ಮಾಡದೆ ಚಿಕ್ಕ ಮಗಳಿಗೆ ಯಾರಾದ್ರೂ ಮದುವೆ ಮಾಡ್ತಾರ? ಇಲ್ಲ ಅಂಕಲ್, ಇಲ್ಲಿ ಕೂತ್ಕೋಬೇಕಾಗಿರೋದು ನಾನಲ್ಲ, ಮಹಾಲಕ್ಷ್ಮಿ. ಇವಳೇ ಇವರನ್ನ ಇಷ್ಟಪಟ್ಟಿರೋದು. ಸೌಂದರ್ಯ, ನಾನು ಇಷ್ಟಪಟ್ಟಿದ್ದು ನಿಜ, ಆದ್ರೆ ನನಗೇನು ನಷ್ಟ ಇಲ್ಲ. ಸ್ವಲ್ಪ ಕಷ್ಟ ಆಗುತ್ತೆ, ಆ ಕಷ್ಟದಲ್ಲಿ ಒಂಥರ ಹಿತ ಇದೆ. ಸೌಂದರ್ಯ, ಪ್ರತಿಯೊಂದು ಹೂವು
ತಾನೊಂದು ಪವಿತ್ರವಾದ ಸ್ಥಾನ ಸೇರ್ಬೇಕು, ಎತ್ತರವಾದ ಜಾಗದಲ್ಲಿ ಇರಬೇಕು ಅಂತ ಆಸೆ ಪಡುತ್ತೆ. ಆದ್ರೆ ತಮ್ಮಗಳ ಮಧ್ಯೆ ಬೆಳೆದಿರೋ ಒಂದು ಹೂಗೆ ಅಂಥ ಒಂದು ಶ್ರೇಷ್ಠತೆ ಸಿಕ್ಕಾಗ ಬೇರೆ ಎಲ್ಲಾ ಹೂಗಳು ಆ ಹೂವಿನ ಬಗ್ಗೆ ಹೇಗೆ ಹೆಮ್ಮೆ ಪಡುತ್ತೋ ನಾನು ಹಾಗೆ. ನಿಮ್ಮಗಳ ಆಶೀರ್ವಾದದಿಂದ ನನಗೂ ಒಂದು ಒಳ್ಳೆ ಗಂಡು ಸಿಕ್ಕೇ ಸಿಗ್ತಾನೆ. ಮೇ ನಾಟ್ ಬಿ ಬೆಸ್ಟ್ ಬಟ್ ಡೆಫಿನೆಟ್ಲಿ ದ ಬೆಟರ್. ಏನ್ ಹೇಳ್ತೀರಾ ಮಿಸ್ಟರ್ ರಾಜಾ? ಏನ್ ನೋಡ್ತಾ ಇದ್ದೀರಾ? ಶುರು ಹಚ್ಕೊಡಿ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಾರಿಕೆ ಸೌಂದರ್ಯ, ಶರಣ್ಯೆ ನಿನಗೊಂದು ತ್ರ್ಯಂಬಕೆ ವಿಷಯ ಗೊತ್ತಾ? ದೇವಿ ನಾರಾಯಣಿ ನೀನು ನಮೋಸ್ತುತೆ ತುಂಬಾ ಕಾಣ್ತೀಯ. ಮಹಾಲಕ್ಷ್ಮೀ ಚ ವಿದ್ಮಹೇ ಮಂಗಳವಾದ್ಯ ಮಂಗಳವಾದ್ಯ. ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಮಾಂಗಲ್ಯಂ ತಂತುನಾಮೇನ ಮಮ ದೇವ ಹೇತುನ ಕಂಠೆ ಭದ್ರಾದಿ ಸುಭಗೆ ಸಂಜೀವ ಶರಣಂ ಶತಂ ಮಾಂಗಲ್ಯಧಾರಣಮೋತ್ತಸ್ತಮೋಸ್ತೋಸ್ತೋ ನಿತ್ಯನ ಗುಣಂತಮೋತ್ತಸ್ತಮೋಸ್ತೋಸ್ತೋ ಶುಭಲಗ್ನ ಸಾವಧಾನ. ಬನ್ನಿ ಬೇಡ, ಬನ್ನಿ. ದೇವ್ರ ಮದುವೆಗೆ ದೇವಗಳು ಬರಬಾರ್ದು. ಸುಮ್ನೆ ಬನ್ನಿ. ಬರಲ್ಲ? ಆಶೀರ್ವಾದ ಮಾಡಿ.